ಇವತ್ತು ನಮ್ಮ ತಿಪ್ಟೂರ್ಗೆ ಆಶಿಕಾ ರಂಗನಾಥ್ ಅವ್ರು ಬಂದಿದ್ರು. ಅಲ್ಲ guys, ಇವತ್ತು ಬೆಳಗ್ಗೆನೆ ಎದ್ದು ನೆನೆ ಆರ್ಕೆಸ್ಟ್ರಿಗೆ ಹೋಯ್ತು, ತಲೆನೋವು ಅಂತ ಹೇಳ್ಬಿಟ್ಟು ತಲೆಗೆ ಎಣ್ಣೆ ಹಾಕೊಂಡಿದ್ದೆ. ಏನೂ ಇಲ್ಲ ಅಣ್ಣ, ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ತಿಂಡಿ ತಿನ್ನೋಣ ಅಂತ ಹೋದೆ. ನಮ್ಮಮ್ಮ ಮಸ್ತಾಗಿ ಒಲೆ ಮೇಲೆ ರಾಗಿ ರೊಟ್ಟಿ ಹಾಕ್ತಾ ಇತ್ತು, ಬಿಸಿ ಬಿಸಿ. ಗೈಸ್, 100-200 ರೂಪಾಯಿ ಕೊಟ್ಟು ಪಿಜ್ಜಾ ಬರ್ಗರ್ ತಿನ್ನೋದು ನಮ್ಮ ಹಳ್ಳಿ ಕಡೆಯಲ್ಲಿ ಇದೆ. ನಮಗೆ ಪಿಜ್ಜಾ ಬರ್ಗರ್ಗಿಂತ ಹೆಚ್ಚು ರಾಗಿ ರೊಟ್ಟಿ ಒಲೆಯಲ್ಲಿ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ, ಅದ್ರ ಲೆವೆಲ್ಲೇ ಬೇರೆ. ಗೈಸ್, ಇವತ್ತಿನ ಸ್ಪೆಷಲ್ ರಾಗಿ ರೊಟ್ಟಿ ಹಾಗೂ ಸೋರೆಕಾಯಿ ಪಾಯಸ. ನಾನು ನಮ್ ಬ್ರೋ RX ತಗೊಂಡು ಬೇವಿನ ಸೊಪ್ಪು ಕಿತ್ಕೊಂಬರೋಣ ಅಂತ ಹೇಳಿ ಒಂದ್ ರೈಡ್ ಹೋಗ್ತಾ ಇದ್ದು. ಆಮೇಲೆ ನಮ್ ಬ್ರೋ ಮರಕತ್ತಿ ಬೇವಿನ ಸೊಪ್ಪು ಕೀಳ್ತಾ ಇದ್ರು. ಅಲ್ಲಿಂದ ಬೇವಿನ ಸೊಪ್ಪು ಕಿತ್ಕೊಂಡು ನಾವು ಹೊರಟು ದೇವಸ್ಥಾನ ಕಡೆ. ಆಮೇಲೆ ನಮ್ ಬ್ರೋ ಕಡ್ಲೆಕಾಯಿ ತಗೊಂಡಿದ್ರು ಅಂತೇಳಿ ಬಡವರ ಬಾದಾಮಿ ಕಡ್ಲೆಕಾಯಿ ತಿಂತಕೊಂತಿದ್ವು. ಆಯ್ತು. ಆಮೇಲೆ ರಂಗಣ್ಣ ನಾವು ಬಂದಿದ್ವಿ ತಿಪ್ಟೂರಿನ ಕಲ್ಪೋತ್ಸವಕ್ಕೆ. ನಮ್ಮ ಆಶಿಕಾ ರಂಗನಾಥ್ ಅವರು ನಮ್ಗೆ ಎಲ್ಲಾರ್ಗು ನಮಸ್ಕಾರ ಮಾಡ್ತಾರೆ, ನೀವು ಹೋಗಿ ಕೇಳ್ಕೊಂಬನ್ನಿ. ಸೂಪರ್ ಎನರ್ಜಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನಿಮ್ಮೆಲ್ಲರನ್ನು ನೋಡಿ. ಗೈಸ್, ಇವ್ರನ್ನ ಇಷ್ಟತ್ರದಿಂದ ನೋಡಿತ್ತು ಇದೇ ಫಸ್ಟ್ ಟೈಮು, ಆಶಿಕಾ ರಂಗನಾಥ್ ಅವ್ರನ್ನ. ಇವ್ರು ನೋಡ್ಕೊಂಡು ನಾವು ಹೊರಟು ಊರ್ ಕಡೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಎಷ್ಟಾಗಿದೆ ಒಂದು ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.